ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಶ್ರಾವಣ ಮೊದಲನೇ ದಿನ ಇದೆ. ಇವತ್ತು ನಮ್ಮ ಮನೆಯಲ್ಲಿ ಪೂಜೆ ಆಗಿದೆ. ಟೈಮ್ ನೋಡಿ, ಟೈಮು ಬೆಳಗ್ಗೆ 6 ಗಂಟೆ ಆಗಿದೆ. ಎದ್ದು ದೇವ್ರ ಪೂಜೆ ಸ್ಟಾರ್ಟ್ ಮಾಡಿ 6 ಗಂಟೆವರೆಗೂ ದೇವ್ರ ಪೂಜೆ ಮುಗಿದಿದೆ. ಯಾವ ಥರ ದೇವ್ರ ಪೂಜೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಇವಾಗ ನಾನು ದೇವರಿಗೆ ಸಾಂಬ್ರಾಣಿ ಹೊಗೆ ಹಾಕೋಣ ಅಂತ ಕೆಂಡ ಕಾಯಕ್ಕೆ ಇಟ್ಟಿದ್ದೀನಿ. ನಿಮ್ಮ ಮನೆಯಲ್ಲಿ ಒಲೆ ಇಲ್ಲ, ಕೆಂಡ ಸಿಗಲ್ಲ, ಇದ್ಲು ಸಿಗಲ್ಲ ಅಂತ ಅನ್ನೋರು ಈ ಥರ ಮಾಡ್ಕೋಬೋದು. ಈ ಬಜ್ಜಿ ಬೋಂಡ ಮಾಡೋ ಜಾರಿ ಇರುತ್ತಲ್ಲ, ಆ ಥರದ್ದು ಒಂದು ತಂದಿಟ್ಕೋಬೇಕು. ಒಂದು 20 ರೂಪಾಯಿ 30 ರೂಪಾಯಿಗೆ ಒಂದು ಸಿಗುತ್ತೆ. ಅದನ್ನು ಒಂದು ಸಾರಿ ತಂದರೆ 1 ವರ್ಷದವರೆಗೂ ಬರುತ್ತೆ ಸ್ಪೂನು. ಆ ಥರ ಸ್ಪೂನ್ ಒಳಗಡೆ ಕೆಂಡ ಹಾಕಬೇಕು, ಇದ್ಲು ಹಾಕಬೇಕು. ಹಾಕಿ ಗ್ಯಾಸ್ ಮೇಲೆ ಇಡಬೇಕು. ಅದು ಗ್ಯಾಸ್ ಆನ್ ಮಾಡಿ ಒಂದು 5 ನಿಮಿಷ ಇಟ್ಟರೆ ಚೆನ್ನಾಗಿ ಕೆಂಡ ಆಗುತ್ತೆ, ಫುಲ್ ಕೆಂಪಗಾಗುತ್ತೆ. ಅದು ಬಿಟ್ಟು ನಾವು ಗ್ಯಾಸ್ ಮೇಲೆ ಹಾಗೆ ಉರಿಸ್ತೀವಿ ಇದ್ಲು ಅಂತಂದರೆ ಕೆಂಡ ಆಗಲ್ಲ. ಈ ಥರ ಬಜ್ಜಿ ಬೋಂಡ ಮಾಡೋ ಜಾರಿ ಇರುತ್ತಲ್ಲ, ಅದರಲ್ಲಿ ಕೆಂಡ ಹಾಕಿ ಗ್ಯಾಸ್ ಮೇಲೆ ಇಟ್ಟರೆ ಇದ್ಲು ತುಂಬ ಕೆಂಪಗೆ ಬರುತ್ತೆ. ಆವಾಗ ಅದ್ರ ಮೇಲೆ ಸಾಂಬ್ರಾಣಿ ಹಾಕಿದ್ರೆ ತುಂಬ ಚೆನ್ನಾಗಿ ಹೊಗೆ ಬರುತ್ತೆ. ನಾನು ತುಂಬ ವರ್ಷದಿಂದ ಇದೇ ಥರ ಕೆಂಡ ರೆಡಿ ಮಾಡ್ತೀನಿ ಮನೆಯಲ್ಲಿ. ಇವತ್ತು ಅಮಾವಾಸ್ಯೆ, ಇವತ್ತಿಂದ ಶ್ರಾವಣ ಸ್ಟಾರ್ಟ್ ಆಯಿತು. ನಮ್ಮ ಮನೆಯಲ್ಲಿ ದೇವರಿಗೆ ಬಿಲ್ವಪತ್ರೆ ಹಚ್ತೀವಿ 1 ತಿಂಗಳು ಶ್ರಾವಣ ಪೂರ್ತಿ. ಇವತ್ತು ದೇವ್ರ ನೈವೇದ್ಯಕ್ಕೆ ಕೇಸರಿ ಭಾತ್ ಮಾಡಿದ್ದೆ. ದೇವ್ರ ನೈವೇದ್ಯ ಇಟ್ಟು ದೇವ್ರ ಪೂಜೆ ಎಲ್ಲ ನೀಟಾಗಿ ಮಾಡಿದ್ದೀನಿ. ಇವಾಗ ಗುರು ರಾಘವೇಂದ್ರ ಸ್ವಾಮಿಗೆ ಸ್ವಲ್ಪ ಅಕ್ಷತೆ ರೆಡಿ ಮಾಡೋಣ ಅಂತ ಅಕ್ಷತೆ ರೆಡಿ ಮಾಡ್ತಾಯಿದ್ದೀನಿ. ನಾನು ಈ ಶ್ರಾವಣದಲ್ಲಿ ಬಿಲ್ವ ಪೂಜೆ ಜೊತೆಗೆ 1 ತಿಂಗಳು ಮನೆಯಲ್ಲಿ ದೀಪ ಉರಿಸ್ತೀನಿ. ಇವತ್ತು ಅಮಾವಾಸ್ಯೆಗೆ ಹಚ್ಚಿದ ದೀಪ 1 ತಿಂಗಳು ಪೂರ್ತಿ ಉರಿಯುತ್ತೆ. ಇವಾಗ ದೇವ್ರ ಪೂಜೆ ಎಲ್ಲ ಆಗಿದೆ. ತುಪ್ಪದ ದೀಪ ಹಚ್ತಾ ಇದ್ದೀನಿ ದೇವರಿಗೆ. ನೋಡಿ ನಮ್ಮ ಮನೆಯಲ್ಲಿ ಅಮಾವಾಸ್ಯೆ ಪೂಜೆ ಹೇಗಾಗಿದೆ ಅಂತ. ನೀವು ಒಂದು ಸರಿ ಸಾಂಬ್ರಾಣಿ ಹೊಗೆ ಮನೆಯಲ್ಲಿ ಹಾಕಬೇಕು. ಕೆಂಡ ಇಲ್ಲ, ಕೆಂಡ ರೆಡಿ ಮಾಡೋಕ್ಕಾಗಲ್ಲ ಅಂತ ಅನ್ನೋರು ಅಂಗಡಿಯಿಂದ ಇದ್ಲು ತರಿಸಿಟ್ಕೊಳ್ಳಿ. ಒಂದು 5 kg 2 kg 1 kg ಆ ಥರ. ಇಲ್ಲ ಊರಿಗೆ ಹೋದಾಗ ಒಂದು ಕವರಲ್ಲಿ ಹಾಕೊಂಡು ಬನ್ನಿ ಇದ್ಲು. ಅದನ್ನು ಈ ಥರ ಬಜ್ಜಿ ಬೋಂಡ ಮಾಡೋ ಜಾಲಿ ಇರುತ್ತಲ್ಲ, ಅದರಲ್ಲಿ ಇದ್ಲು ಹಾಕಿ ಗ್ಯಾಸ್ ಮೇಲೆ ಇಟ್ಟು ಕಾಯಿಸಿ ನೋಡಿ. ಇದ್ಲು 1 ನಂಬರ್ ಫಸ್ಟ್ ಕ್ಲಾಸ್ ಕೆಂಡ ಆಗುತ್ತೆ. ಆವಾಗ ಅದ್ರ ಮೇಲೆ ಸಾಂಬ್ರಾಣಿ ಹಾಕಿ ಹೊಗೆ ತುಂಬ ಚೆನ್ನಾಗಿ ಬರುತ್ತೆ. ನಾನಂತೂ ಇದನ್ನು ಒಂದು 5-6 ವರ್ಷದಿಂದ ಇದೇ ಥರ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಡೈರೆಕ್ಟಾಗಿ ಗ್ಯಾಸ್ ಮೇಲೆ ಕೆಂಡ ರೆಡಿ ಮಾಡಬೇಕು ಅಂತಂದರೆ ಗ್ಯಾಸ್ ಅದು ಬರ್ನಲ್ಲಿರುತ್ತಲ್ಲ, ಅದರಲ್ಲೆಲ್ಲ ಹೊಗೆ ಕಸ ಕೂತ್ಕೊಳ್ಳುತ್ತೆ. ಇದ್ಲು ಡೈರೆಕ್ಟಾಗಿ ಒಲೆ ಮೇಲೆ ಇಟ್ಟಿರ್ತೀವಿ, ಆ ಇದ್ಲೆಲ್ಲ ಸುಟ್ಟು ಅದ್ರ ಡಸ್ಟ್ ಎಲ್ಲ ಒಳಗಡೆ ಸೇರ್ಕೊಳ್ಳುತ್ತೆ. ಗ್ಯಾಸ್ ಬರ್ನಲ್ ಒಳಗಡೆ ಇದ್ಲ ಕಸ ಸೇರ್ಕೊಳ್ಳುತ್ತೆ. ನಾನು ಪೂಜೆ ಎಲ್ಲ ಮಾಡಿದೆ. ಪೂಜೆ ಮುಗ್ದಿದ್ದಾದಮೇಲೆ ತುಳಸಿ ಗಿಡದ ಹತ್ರ ದೀಪ ಹಚ್ಚೋಣ ಅಂತ ದೀಪ ರೆಡಿ ಮಾಡ್ತಾಯಿದ್ದೀನಿ. ನಾನು ಪ್ರತಿದಿನ ಹೊಸಲು ಮುಂದೆ ಒಂದು ಚಿಕ್ಕ ದೀಪ ಹಚ್ಚಿ ಒಂದು ತುಂಬಿದ ತಂಬಿಗೆ ಇಡ್ತೀನಿ. ಯಾಕಂದರೆ ಯಾವಾಗಲೂ ಮನೆಯಲ್ಲಿ ತುಂಬಿದ ವಾತಾವರಣ ಇರಬೇಕು, ಒಂದು ಪಾಸಿಟಿವ್ ಇರಬೇಕು ಮನೆಯಲ್ಲಿ ಅಂತ. ಹಿಂದಿನ ಕಾಲದಲ್ಲೆಲ್ಲ ಮನೆಯಲ್ಲಿ ತುಂಬಿದ ಕೊಡ, ತುಂಬಿದ ಬಿಂದಿಗೆ, ತುಂಬಿದ ತಂಬಿಗೆ ಇರ್ತಿತ್ತು. ಇವಾಗೆಲ್ಲ ಹಾಗೆಲ್ಲ ಏನಿಲ್ಲ. ಎಲ್ಲೆಲ್ಲಿ ನಲ್ಲಿ ಬೇಕೋ ಅಲ್ಲೆಲ್ಲ ನಲ್ಲಿ ಹಾಕಿಸ್ಕೊಂಡಿದ್ದಾರೆ. ಮನೆಯಲ್ಲಿ ದೇವ್ರ ಪೂಜೆ ಮುಗೀತು. ಇವತ್ತಿಂದ ನಾನು ಭಗವದ್ಗೀತೆ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲೊಂದು ಸರಿ ಭಗವದ್ಗೀತೆ ಓದೋಣ ಅಂತ ಸ್ಟಾರ್ಟ್ ಮಾಡಿದ್ದೆ, ಆದರೆ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಯಾಕಂದರೆ ಇನ್ನಿತರ ಕಾರಣ, ಮನೆ ಕೆಲಸ, ಮಗು ನೋಡ್ಕೊಳ್ಳೋದು, ಅದರಲ್ಲೇ ಟೈಮ್ ಹೋಗ್ತಾಯಿತ್ತು, ಓದೋಕ್ಕೆ ಆಗ್ತಾಯಿರಲಿಲ್ಲ. ಅದಕ್ಕೋಸ್ಕರ ಇವಾಗ ಸ್ಟಾರ್ಟ್ ಮಾಡೋಣ, ದಿನಕ್ಕೆ 1-2 ಪುಟನಾದರೂ ಓದೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಇವತ್ತು ಇಸ್ಕಾನ್ ಟೆಂಪಲ್ ಹೋಗಿ ಶ್ರೀಕೃಷ್ಣನ ಆಶೀರ್ವಾದ ತಗೊಂಡು ಭಗವದ್ಗೀತೆನ ಓದೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಸಾರಿ ಕಂಪ್ಲೀಟಾಗಿ ಮುಗಿಸ್ಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮೂ ಹೀಗೇ ಭಗವದ್ಗೀತೆ ಓದೋಣ ಅಂತ ಸ್ಟಾರ್ಟ್ ಮಾಡಿದೆ. ಮನೆ ಕೆಲಸ, ಊರಿಗೆ ಹೋಗೋದು, ಆ ಟೆನ್ಷನು ಈ ಟೆನ್ಷನು, ಆ ಕೆಲಸ ಈ ಕೆಲಸ, ಮಗುಗೆ ನೋಡ್ಕೊಳ್ಳೋದು, ಅಡುಗೆ ಮಾಡೋದು, ಮನೆ ಕ್ಲೀನ್ ಮಾಡೋದು, ಅದರಲ್ಲೇ ಟೈಮ್ ಹೋಯಿತು.
ಇವಾಗಲೂ ಆ ಕೆಲಸಗಳು ಎಲ್ಲ ಇರುತ್ತೆ, ಯಾವುದೂ ಬದಲಾಗಿಲ್ಲ. ಆದರೆ ಆ ಕೆಲಸದ ಮಧ್ಯೆ 1 ಅವರ್ ಬಿಡು ಮಾಡಿಕೊಂಡು ನಾನು ಭಗವದ್ಗೀತೆನೇ ಓದಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ದಿನಕ್ಕೆ 1 ಪುಟನಾದರೂ ಓದಬೇಕು, 2 ಪುಟನಾದರೂ ಓದಬೇಕು. ಟೈಮ್ ಇಲ್ಲ ಅಂದರೆ ಟೈಮ್ ಮಾಡಿಕೊಂಡು ನಾನು ಓದಲೇಬೇಕು. ನನಗೋಸ್ಕರ ನಾನು ಪರಿವರ್ತನೆ ಮಾಡ್ಕೋಬೇಕು, ಮನಸ್ಸು ಶಾಂತಿಯಾಗಿರಬೇಕು ಅಂತ ಅಂದ್ಕೊಂಡು ಭಗವದ್ಗೀತೆನ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮು ಭಗವದ್ಗೀತೆ ಓದೋಕ್ಕೆ ಸ್ಟಾರ್ಟ್ ಮಾಡಿದಾಗ ಇಷ್ಟು ಪುಟಗಳು ಓದಿ ಸ್ಟಾಪ್ ಮಾಡಿದ್ದೀನಿ. ನೋಡಿ, ಇಷ್ಟು ಓದಿದ್ದೀನಿ, ಅರ್ಧಕ್ಕೆ ಸ್ಟಾಪ್ ಮಾಡಿದೆ. ಇವಾಗ ಮತ್ತೆ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಶ್ಲೋಕ 13 ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಶ್ಲೋಕ 12ವರೆಗೂ ಓದಿದ್ದೀನಿ. ಇವಾಗ 13ರಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಒಂದೇ ಸಾರಿ ಓದೋದ್ರಿಂದ ಈ ಭಗವದ್ಗೀತೆ ಅರ್ಥ ಆಗಲ್ಲ. ಅದರ ಸಾರಾಂಶ ಇರುತ್ತೆ, ಅದನ್ನು ಓದಿ ತಿಳ್ಕೊಬೇಕು. ನೋಡಿ, ಇಲ್ಲಿ ಭಾವಾರ್ಥ ಅಂತ ಕೊಟ್ಟಿದ್ದಾರಲ್ಲ, ಇದನ್ನು ಓದಿದ್ರೆ ಆ ಶ್ಲೋಕ ಏನು ಅಂತ ಅರ್ಥ ಆಗುತ್ತೆ. ಪ್ರತಿಯೊಂದು ಶ್ಲೋಕಕ್ಕೂ ಕೆಳಗಡೆ ಭಾವಾರ್ಥ ಅಂತ ಇರುತ್ತೆ, ಅದನ್ನು ಓದಬೇಕು. ಬರೀ ನಾವು ಶ್ಲೋಕ ಹೇಳಿನೇ ಅರ್ಥ ಮಾಡ್ಕೋತೀವಿ ಅಂದರೆ ಅಷ್ಟು ಬೇಗ ಅರ್ಥ ಆಗಲ್ಲ. ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೆ. ಹಾಗಾಗಿ ಮನೆ ಕ್ಲೀನ್ ಮಾಡೋದು, ದೇವ್ರ ಪೂಜೆ ಮಾಡೋದು, ಬುಕ್ ಓದೋದು ಎಲ್ಲನೂ ಮುಗೀತು. ಇವಾಗ ನನ್ನ ಮಗಳು ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಮಾಡಬೇಕು. ಅದಕ್ಕಿಂತ ಮುಂಚೆ ಟಿಫನ್ ರೆಡಿ ಮಾಡಬೇಕು. ಅವಳು ಮೊನ್ನೆಯಿಂದ ಬಿಸಿಬೇಳೆ ಭಾತ್ ಮಾಡಿಕೊಡಿ ಅಮ್ಮ ಅಂತ ಕೇಳ್ತಾಯಿದ್ಲು. ಹಾಗಾಗಿ ಇವತ್ತು ಬಿಸಿಬೇಳೆ ಭಾತ್ ರೆಡಿ ಮಾಡಿದ್ದೀನಿ. ಇದನ್ನೆಲ್ಲ ಟಿಫನ್ ಎಲ್ಲ ರೆಡಿ ಮಾಡಿ ನನ್ನ ಮಗಳಿಗೆ ಸ್ಕೂಲ್ ಕಳಿಸ್ದೆ. ಅದಾದಮೇಲೆ ಮಧ್ಯಾಹ್ನ ಸ್ವಲ್ಪ ಫ್ರೀ ಇದ್ದೆ. ಅದಕ್ಕೋಸ್ಕರ ಇವಾಗ ಬಟ್ಟೆ ಹೊಲಿತಾ ಇದ್ದೀನಿ. ಯಾಕಂದರೆ ಇವಾಗ ಶ್ರಾವಣದಲ್ಲಿ ನಾಗರ ಪಂಚಮಿ ಹಬ್ಬ ಬರುತ್ತೆ, ಹೆಣ್ಮಕ್ಳಿಗೆ ಬಟ್ಟೆ ಕೊಡಿಸ್ಬೇಕು. ಹಾಗಾಗಿ ನಾನು ಪ್ರತಿ ವರ್ಷ ನನ್ನ ಮಗಳಿಗೆ ಲಂಗ ಬ್ಲೌಸು ಹೊಲಿತೀನಿ. ಹಾಗಾಗಿ ಈ ವರ್ಷವೂ ನನ್ನ ಮಗಳಿಗೆ ಏನಾದರೂ ಬಟ್ಟೆ ತರಿಸಿ ಹೊಲಿಬೇಕು ಅಂತ ರೆಡಿ ಮಾಡಿ ಹೊಲಿತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಮಿಷಿನ್ ಇದೆ, ಹಾಗಾಗಿ ನನ್ನ ಕೈಯಾರ ಹೊಲಿಯೋಣ ಅಂತ ಹೊಲಿತಾ ಇದ್ದೀನಿ. ಯಾಕಂದರೆ ಅವಳು ದೊಡ್ಡವಳಾದಮೇಲೆ ನಾನು ಹೊಲಿದಿರೋ ಬಟ್ಟೆ ಹಾಕೊಳ್ಳೋ ಗೊತ್ತಿಲ್ಲ. ಇವಾಗೆಲ್ಲ ಮಕ್ಕಳು ಮಾಡರ್ನ್ ಬಟ್ಟೆ ಅಂತಾರೆ. ಅದಕ್ಕೋಸ್ಕರ ಅವಳು ದೊಡ್ಡವಳು ಆಗೋವರೆಗಾದರೂ ಪ್ರತಿ ನಾಗರ ಪಂಚಮಿ ಹಬ್ಬಕ್ಕೂ ನಾನು ಹೊಲಿದಿರೋ ಬಟ್ಟೆನೇ ನನ್ನ ಮಗಳು ಹಾಕಲಿ ಅನ್ನೋ ಒಂದು ಆಸೆ. ನೆಕ್ಸ್ಟ್ ಇಯರ್ ಹೊಲಿತೀನೋ ಹೊಲಿಯಲ್ವೋ ಗೊತ್ತಿಲ್ಲ, ಆದರೆ ಈ ವರ್ಷ ಅಂತೂ ಹೊಲಿತಾ ಇದ್ದೀನಿ. ಲಾಸ್ಟ್ ಇಯರು ಹೊಲಿದಿದ್ದೆ. ಅವಳು ಹುಟ್ಟಿದಾಗಿಂದನೂ ಪ್ರತಿ ವರ್ಷ ನಾಗರ ಪಂಚಮಿ ಹಬ್ಬಕ್ಕೆ ನಾನು ಲಂಗ ಬ್ಲೌಸ್ ಹೊಲಿದು ಅವಳಿಗೆ ಹಾಕ್ತೀನಿ. ಇವತ್ತು ಮಧ್ಯಾಹ್ನ ಮೇಲೆ ಇಸ್ಕಾನ್ ಟೆಂಪಲ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆ ಹೋಗೋಕ್ಕಾಗಲ್ಲ, ಯಾಕಂತಂದರೆ ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ, ನಮ್ಮ ಯಜಮಾನರು ಕೆಲಸಕ್ಕೆ ಹೋಗಿದ್ದಾರೆ. ಹಾಗಾಗಿ ನಾವು ಬೆಳಗ್ಗೆನೇ ಇಸ್ಕಾನ್ ಟೆಂಪಲ್ಗೆ ಹೋಗೋಕ್ಕಾಗಲ್ಲ. ನನ್ನ ಮಗಳ ಸ್ಕೂಲು 2 ಗಂಟೆವರೆಗೂ ಇರುತ್ತೆ. ಅವಳು ಬರೋವರೆಗೂ ನನ್ನ ಮನೆ ಕೆಲಸ, ದೇವ್ರ ಪೂಜೆ, ಇದು ಸ್ವಲ್ಪ ಬಟ್ಟೆ ಹೊಲಿಯೋದಿತ್ತು, ಬಟ್ಟೆ ಅದನ್ನೆಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ನಮ್ಮ ಯಜಮಾನರು ಬಂದರು, ಅವಳು ಸ್ಕೂಲಿಂದ ಕರ್ಕೊಂಡು ಬಂದೆ. ಇವಾಗ ನಾವು ಇಸ್ಕಾನ್ ಟೆಂಪಲ್ಗೆ ಬಂದಿದ್ದೀವಿ. ನಮ್ಗೆ ಯಾವಾಗ ಟೈಮ್ ಸೆಟ್ ಆಗುತ್ತೋ ಆ ಟೈಮಿಗೆ ನಮ್ಮ ಕೆಲಸಗಳನ್ನು ಮಾಡ್ಕೋಬೇಕು. ಅದು ಬಿಟ್ಟು ದೇವಸ್ಥಾನಕ್ಕೆ ಹೋಗೋದಿದೆ ಅಂತ ಅಂದ್ಕೊಂಡು ನಾವು ಕೆಲಸಕ್ಕೆ ರಜೆ ಹಾಕೋದಾಗಲಿ, ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದು ರಜೆ ಹಾಕೋದಾಗಲಿ ಮಾಡಬಾರ್ದು. ನಮ್ಗೆ ಯಾವಾಗ ಟೈಮ್ ಸಿಗುತ್ತೋ ಆವಾಗಲೇ ದೇವ್ರಿಗೆ ಹೋಗಬೇಕು. ಯಾಕಂದರೆ ದೇವಸ್ಥಾನದಲ್ಲಿ ದೇವರು ಎಲ್ಲ ಟೈಮು ಇರ್ತಾರೆ, ಭಕ್ತಿ ಇರಬೇಕು ಮನಸ್ಸಲ್ಲಿ ಅಷ್ಟೇ. ಹಾಗಂತ ನಾವು ಎಲ್ಲ ಕೆಲಸಗಳು ಬಿಟ್ಟು ನಮ್ಮ ಮಕ್ಕಳು ಸ್ಕೂಲೆಲ್ಲ ರಜೆ ಹಾಕಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಮತ್ತೆ ಮನೆಗೆ ಬರೋದು ಅಷ್ಟು ಚೆನ್ನಾಗಿ ಅನಿಸಲ್ಲ. ಅದು ಬಿಟ್ಟು ಕೆಲ್ಸಕ್ಕೆ ಹೋಗಬೇಕು, ನಮ್ಮ ಕೆಲಸ ಸರಿಯಾದ ಟೈಮಿಗೆ ಮುಗಿಸ್ಕೋಬೇಕು, ಮಕ್ಕಳಿಗೂ ಸ್ಕೂಲಿಗೆ ಕಳಿಸ್ಬೇಕು. ಮಕ್ಕಳು ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ನೀಟಾಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗಿ ಬಂದರೆ ಆವಾಗ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಯಾವ ಕೆಲಸನೂ ಸ್ಟಾಪ್ ಆಗಿಲ್ಲ, ಎಲ್ಲ ಕೆಲಸನೂ ಆ ಟೈಮಿಗೆ ಮುಗಿದಿದೆ ಅಂತ ಅನ್ನೋ ತೃಪ್ತಿ ಇರುತ್ತೆ. ನೋಡಿ, ಇಸ್ಕಾನ್ ಟೆಂಪಲಲ್ಲಿ ಪ್ರಸಾದ ಕೊಟ್ಟಿದ್ರು, ತುಂಬ ಚೆನ್ನಾಗಾಗಿತ್ತು. ನೋಡೋಣ ಸ್ನೇಹಿತರೆ, ಇವಾಗ ನಾನು ಭಗವದ್ಗೀತೆ ಓದ್ತಾ ಇದ್ದೀನಿ. ಇವಾಗ ನನ್ನ ಮನಸ್ಥಿತಿ ಹೇಗಿರುತ್ತೆ ಅಂತ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ.